ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮೃದುವಾದಂತಹ ಉದ್ದಿನ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆದಂತಹ ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಅಥವಾ ಚಟ್ನಿ ಸಾಂಬಾರು ಜೊತೆ ಎಲ್ಲ ಸೂಪರ್ ಆಗುತ್ತೆ ಈ ದೋಸೆ. ಸಿಂಪಲ್ಲಾಗಿ ನಮಗೆ ಈ ದೋಸೆಯನ್ನು ಮಾಡಬಹುದು. ನಾನಿವಾಗ ಅಳತೆಗೋಸ್ಕರ ಇದೇ ರೀತಿ ಒಂದು ಸ್ಟೀಲಿನ ಲೋಟ ತಗೊಂಡಿದ್ದೀನಿ. ಈ ಲೋಟದಲ್ಲಿ ಅಳತೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 3 ಲೋಟ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಮಗೆ ರೇಷನ್ ಅಂಗಡಿಯಿಂದ ಸಿಗುತ್ತೆ ನೋಡಿ ದೋಸೆ ಅಕ್ಕಿ, ಆ ಅಕ್ಕಿ ತಗೊಂಡ್ರೂ ಆಗುತ್ತೆ, ಇಲ್ಲ ನಾವು ಅಂಗಡಿಯಿಂದ ತಂದಿರುವಂತಹ ದೋಸೆ ಅಕ್ಕಿ ಆದರೂ ಆಗುತ್ತೆ. ನಮ್ಮ ಕಡೆ ಈ ಅಕ್ಕಿಗೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ ನೋಡಿ. ನಾನಿವಾಗ 3 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟ ಸಾಗು, ಸಬ್ಬಕ್ಕಿ ನಾವು ಪಾಯಸಕ್ಕೆಲ್ಲ ಹಾಕ್ತೀವಲ್ಲ, ಅದು ಅರ್ಧ ಲೋಟ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಅರ್ಧ ಲೋಟ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇನ್ನು ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇನ್ನಿದಕ್ಕೆ ದೊಡ್ಡ ಚಮಚಕ್ಕೆ 1 ಚಮಚ ಮೆಂತೆ ಕಾಳನ್ನು ಸಹ ಸೇರಿಸಿ ಚೆನ್ನಾಗಿ 5-6 ಸರ್ತಿ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ನಾವು 5 ರಿಂದ 6 ಗಂಟೆ ಈ ಅಕ್ಕಿಯನ್ನು ನೆನೆಯಲಿಕ್ಕೆ ಬಿಡಬೇಕು. ನಾನು ಅಕ್ಕಿಯನ್ನು 6 ಗಂಟೆ ನೆನೆಸಿದ್ದೀನಿ. ನೆನೆಸಿ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಅಕ್ಕಿಯನ್ನು ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು. ದೋಸೆಗೆ ನೈಸಾಗಿ ರುಬ್ಬಿದ್ರೇ ದೋಸೆ ಚೆನ್ನಾಗಿ ಬರೋದು. ರುಬ್ಬಿದ ಹಿಟ್ಟನ್ನೆಲ್ಲ ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಬೇಕು. ನೀರು ಜಾಸ್ತಿ ಆಗಬಾರ್ದು, ಜಾಸ್ತಿ ಆದರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿವಾಗ 2 ಅಥವಾ 3 ಬ್ಯಾಚಲ್ಲಾಗಿ ಅಕ್ಕಿಯನ್ನು ರುಬ್ಬಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಇದೇ ರೀತಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಓವರ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ರಾತ್ರಿ ರುಬ್ಬಿದರೆ ಓವರ್ ನೈಟ್, ಇಲ್ಲ ಅಂದರೆ 5 ರಿಂದ 6 ಗಂಟೆ ನಾವು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಟ್ಟರೆ ಸಾಕು. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಅಕ್ಕಿಯನ್ನು ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನೋಡಿ ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ನಮ್ಮದು ಹಿಟ್ಟು ಅಂತ. ಇನ್ನಿದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಉದುಗಿದ ಹಿಟ್ಟನ್ನು ತುಂಬ ಹಾರ್ಡಾಗಿ ನಾವು ಮಿಕ್ಸ್ ಮಾಡಬಾರ್ದು. ಲೈಟಾಗಿ ಉಪ್ಪೆಲ್ಲ ಕಡೆ ತಾಗುವಾಗೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಆವಾಗ ಇನ್ನೂ ಸ್ವಲ್ಪ ನಮ್ಮದು ಹಿಟ್ಟು ಉದುಗಿ ಬರುತ್ತೆ ನೋಡಿ. ಉಪ್ಪಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಡೋಣ. 10 ನಿಮಿಷ ಆದಮೇಲೆ ನಮಗೆ ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಫಸ್ಟಿಗೆ ಸ್ವಲ್ಪ ನೀರನ್ನು ಸಿಂಪಡಿಸಬೇಕು. ಆಮೇಲೆ ಆ ನೀರನ್ನು ಒಂದು ಟಿಶ್ಯೂ ಅಥವಾ ಬಟ್ಟೆಯಲ್ಲಿ ಒರೆಸಿ ತೆಗೆದು, ನಿಮಗೆ ಎಣ್ಣೆ ಬೇಕಂದರೆ ನೀವು ಎಣ್ಣೆ ಹಾಕುವುದಾದರೆ ಎಣ್ಣೆ ಹಚ್ಬೋದು. ನಾನಿವಾಗ ಎಣ್ಣೆ ಸೇರಿಸ್ತಾ ಇಲ್ಲ. ಅದಕ್ಕೋಸ್ಕರ ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ನೀರನ್ನು ಬಟ್ಟೆಯಲ್ಲಿ ಈ ಥರ ಒರೆಸಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡಬೇಕು. ಮುಚ್ಚಿ ಒಂದು 2 ರಿಂದ 3 ಸೆಕೆಂಡ್ ಆದ ತಕ್ಷಣ ಓಪನ್ ಮಾಡಿದರೆ ನೋಡಿ ನಮ್ಮದು ಸೂಪರ್ ಆಗಿರುವಂತಹ ದೋಸೆ ರೆಡಿ ಆಯಿತು. ನಾನಿವಾಗ ಕಬ್ಬಿಣದ ಕಾವಲಿಯಲ್ಲಿ ಮಾಡೋದಾದರೆ ಅದಕ್ಕೆ ಎಣ್ಣೆ ಹಾಕಬೇಕು. ಅದಕ್ಕೋಸ್ಕರ ನಾನಿವಾಗ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮದು ದೋಸೆ ಅಂತ. ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆದಂತಹ ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ಸಹ ನಿಮಗೆ ತೋರಿಸ್ತೀನಿ. ತುಂಬ ಹೆಲ್ತಿಯಾಗಿರುವಂತಹ ಒಂದು ಚಟ್ನಿ ಪುಡಿ. ಒಂದು ಪಾತ್ರೆಗೆ ನಾನು ನನ್ನ ಕೈ ಹಿಡಿಗೆ 2 ಕೈ ಹಿಡಿಯಷ್ಟು ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ ನೋಡಿ, 2 ಕೈ ಹಿಡಿಯಷ್ಟು ತಗೊಂಡಿದ್ದೀನಿ. ಇದನ್ನು ನಾನು ಒಂದು ಸರ್ತಿ ತೊಳಿತಾ ಇದ್ದೀನಿ. ನಾವು ಫ್ರೆಶ್ ಆಗಿ ತಂದಿದ್ದಾದರೆ ತೊಳಿಬೇಕಾದ ಅವಶ್ಯಕತೆ ಇಲ್ಲ. ತೊಳೆದು ಅದರ ನೀರನ್ನು ಸೋಸಿ ತಕ್ಷಣಕ್ಕೆ ನಾವು ಫ್ರೈಯಿಂಗ್ ಪ್ಯಾನಿಗೆ ಹಾಕಿ ಇದನ್ನು ಬಿಸಿ ಮಾಡಬೇಕು, ಉರಿಬೇಕು ನೋಡಿ. ಇವಾಗ ಇದರಲ್ಲಿ ನೀರಿನ ಅಂಶ ಇದೆ, ಇಲ್ಲಾಂದರೆ ಇದು ಈ ಥರ ಸಿಡಿದು ಎಲ್ಲ ಕೆಳಗಡೆ ಬೀಳುತ್ತೆ. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸ್ತಾ ಇರಬೇಕು. ಸಾಸಿವೆ ಎಲ್ಲ ಸಿಡಿಯುತ್ತೆ ನೋಡಿ, ಅದೇ ರೀತಿ ಇದು ಸಿಡಿಯುತ್ತೆ. ಚೆನ್ನಾಗಿ ಎಲ್ಲ ಸಿಡಿದು ಉರಿದಾದ ಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಅಗಸೆ ಬೀಜವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ 5-6 ಎಸಳು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕಿದರೆ ತುಂಬ ಒಳ್ಳೆಯದು, ಮತ್ತು ಮೆಣಸಿನ ಹುಡಿ, ಖಾರದ ಪುಡಿಯನ್ನು ಹಾಕಿದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸಹ ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ಪುಡಿ ಮಾಡೋದಲ್ಲ, ಈ ಥರ ಸ್ವಲ್ಪ ತರಿಯಾಗಿ ಇರಬೇಕು. ಜಾಸ್ತಿ ತರಿ ಅಲ್ಲ, ಆದರೆ ಜಾಸ್ತಿ ಪುಡಿ ಸಹ ಅಲ್ಲ. ಈ ಥರ ಮಾಡಿದರೆ ನಮ್ಮದು
ಸೂಪರ್ ಆಗಿರುವ ಅಗಸೆ ಬೀಜದ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ದೋಸೆ, ಇಡ್ಲಿ, ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲ ಸೂಪರ್ ಆಗುತ್ತೆ ಈ ಅಗಸೆ ಬೀಜದ ಚಟ್ನಿ ಪುಡಿ. ಇದು ತುಂಬ ಹೆಲ್ತಿ ಕೂಡ ಈ ಚಟ್ನಿ ಪುಡಿ. ನಮ್ಮದು ದೋಸೆ ಸಹ ರೆಡಿ ಆಯಿತು, ಚಟ್ನಿ ಪುಡಿ ಸಹ ರೆಡಿ ಆಯಿತು. ನಾನು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ, ನಿನ್ನೆ ರಾತ್ರಿ ಮಾಡಿದ ಆಲೂಗಡ್ಡೆ ಪಲ್ಯ ಸಹ ಇತ್ತು, ಅದರ ಒಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಸೂಪರ್ ಆಗಿರುವಂತಹ ದೋಸೆ. ಒಂದು ಸಾರಿ ಆದರೂ ಇದೇ ರೀತಿ ದೋಸೆ ಟ್ರೈ ಮಾಡಿ ನೋಡಿ. ಈ ಚಟ್ನಿ ಪುಡಿಯನ್ನು ಮಾಡಿ ನಮಗೆ ಸ್ಟೋರ್ ಮಾಡಿ ಸಹ ಇಟ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.